ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕ ಪ್ರಭುಗಳನ್ನು ಅವರ ಮನಸ್ಸನ್ನು ಗೆದ್ದಂಥ ಬಿ ಸರೋಜಾದೇವಿಯವರು ನಿಧನರಾಗಿದ್ದು, ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಕನ್ನಡ, ತೆಲುಗು, ತಮಿಳು ಸೇರಿದಂತೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇವರು ಅಭಿನಯಿಸಿ ಆಯಾ ಚಿತ್ರರಂಗದ ಪ್ರೇಕ್ಷಕರನ್ನ, ಚಿತ್ರರಂಗದಲ್ಲಿರುವಂಥ ನಟ ನಟಿಯರ ಜೊತೆಗೂ ಕೂಡ ಒಳ್ಳೆ ಬಾಂಧವ್ಯನೇ ಇತ್ತು. ಜೊತೆಗೆ ಆಯಾ ಚಿತ್ರರಂಗವನ್ನು ಪ್ರೋತ್ಸಾಹ ನೀಡ್ತಾ ಇದ್ದಂಥ ಪ್ರೇಕ್ಷಕ ಪ್ರಭುಗಳ ಮನಸ್ಸನ್ನು ಗೆದ್ದಿದ್ರು. ಅಂಥ ಧೀಮಂತ ನಟಿ ಇನ್ನಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, 200 ಸಿನಿಮಾ ಅಂತ ಬಂದರೆ ಒಂದೇ ಭಾಷೆ ಅಲ್ಲ, ಪಂಚಭಾಷಾ ತಾರೆಯಾಗಿದ್ದಂಥ ಬಿ ಸರೋಜಾದೇವಿಯವರು ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು, ಅವರಿಗೆ ವಯಸ್ಸು 87 ವರ್ಷ ಆಗಿತ್ತು, ನಿಧನರಾಗಿದ್ದಾರೆ. 7 ದಶಕಗಳಲ್ಲಿ 200 ಚಿತ್ರಗಳಲ್ಲಿ ನಟಿಸಿದ್ದು, ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಅಭಿನಯ ಸರಸ್ವತಿ ಅಂತಾನೆ ಖ್ಯಾತಿ ಪಡ್ಕೊಂಡಿದ್ದಾರೆ. ಅಂಥ ನಟಿ ಇನ್ನಿಲ್ಲ. ತಮಿಳಿನಲ್ಲಿ ಕನ್ನಡತ್ತೂ ಪೈಂಗಿಲಿ ಅನ್ನುವಂಥ ಸಿನಿಮಾದಲ್ಲಿ ನಟಿಸಿದ್ರು. ಅನೇಕ ಸಿನಿಮಾಗಳ ಮೂಲಕ, ವಿಭಿನ್ನ ಪಾತ್ರಗಳ ಮೂಲಕ ಜನರ ಮನಸ್ಸು ಗೆದ್ದಿದ್ದಂಥ ನಟಿ ಬಿ ಸರೋಜಾದೇವಿಯವರು 6-7 ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಗೈದಂಥ ಬಿ ಸರೋಜಾದೇವಿಯವರು ಇನ್ನಿಲ್ಲ. ವಿವಿಧ ದಿಗ್ಗಜ ನಟರ ಜೊತೆಗೆ ನಟಿಸಿ ಜನರ ಮನಸ್ಸನ್ನು ಗೆದ್ದಂಥ ನಟಿ ನಿಧನರಾಗಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ನೋವನ್ನುಂಟು ಮಾಡುತ್ತೆ. ಅವರ ಜೊತೆಗೆ ನಟಿಸಿದಂಥ ಸಹ ಕಲಾವಿದರಿರ್ಬೋದು ಅಥವಾ ಅವರ ಸಿನಿಮಾಗಳನ್ನು ನೋಡಿನೇ ಅನೇಕರು ನಾನು ಕಲಾವಿದರಾಗಬೇಕು ಅಂತೇಳಿ ಇಂಡಸ್ಟ್ರಿಗೆ ಬಂದಿರ್ತಾರೆ. ಅಂಥವ್ರಿಗಿರ್ಬೋದು, ಎಲ್ಲರಿಗೂ ಕೂಡ ನೋವನ್ನುಂಟು ಮಾಡ್ತಾ ಇದೆ. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂಥವರು. 17ನೇ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗದ ಭೀಷ್ಮ ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಚಿತ್ರದಲ್ಲಿ ಅಭಿನಯಿಸೋದ್ರ ಮೂಲಕ ಚಿತ್ರರಂಗಕ್ಕೆ ಇವರು ಕಾಲಿಟ್ಟಿದ್ದು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡೋದ್ರ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಂಥ ಬಿ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆ ಅನ್ನೋದು ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ. ಬಿ ಸರೋಜಾದೇವಿಯವರಿಗೂ ಕೂಡ ವಯೋಸಹಜ ಕಾಯಿಲೆ ಕಾಡ್ತಾ ಇತ್ತು, ಬಳಲ್ತಾ ಇದ್ರು ಅವರು. ಈಗ ನಿಧನರಾಗಿದ್ದಾರೆ. ಜನವರಿ 1938 7ನೇ ತಾರೀಕು ಇವರು ಜನಿಸಿದ್ದು. ಸದ್ಯ 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇವತ್ತು ನಿಧನರಾಗಿದ್ದಾರೆ ಎನ್ನುವುದು ತಿಳಿದು ಬರ್ತಾ ಇದೆ. ಬೇರೆ ಬೇರೆ ವಯಸ್ಸಾದ ನಂತರ ಹಾಗೆಯೇ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ದೇಹ ಯಾವುದಕ್ಕೂ ಕೂಡ ಸಪೋರ್ಟ್ ಮಾಡಲ್ಲ, ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ವಯೋಸಹಜ ಕಾಯಿಲೆ ಅನ್ನೋದು ಬರುವಂಥದ್ದು. ಆದರೆ 87 ವರ್ಷಕ್ಕೇ ಸರೋಜಾ ಅಮ್ಮನವ್ರನ್ನ ಕಳ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ನೋವು ಕಾಡ್ತಾ ಇದೆ. ದಿಗ್ಗಜ ನಟ, ದಿಗ್ಗಜ ನಟಿಯರ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ದೊಡ್ಡ ದೊಡ್ಡ ನಟ ನಟಿಯರ ಜೊತೆಗೆ ನಟಿಸಿದ್ರು. ಅಂಥ ಸರೋಜಾದೇವಿಯವರು ಇನ್ನಿಲ್ಲ. 7 ದಶಕಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂಥ ಸರೋಜಾ ಅಮ್ಮ ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ವಯೋಸಹಜ ಕಾಯಿಲೆಯೇ ಅವರ ಸಾವಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಅಭಿನಯ ಸರಸ್ವತಿ ಅಂತ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ರು. ಕನ್ನಡದ ಗಿಳಿ ಅಂತೇಳಿ ಒಂದು ಸಿನಿಮಾ ಏನು ಬಂದಿದೆ, ಆ ಸಿನಿಮಾದಲ್ಲಿ ನಟಿಸೋದ್ರ ಮೂಲಕ ಅವರು ಕನ್ನಡದ ಗಿಳಿ ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ರು. 7 ದಶಕಗಳಲ್ಲಿ 200 ಸಿನಿಮಾಗಳಲ್ಲಿ ನಟಿಸಿದ್ದಂಥ ಸರೋಜಾದೇವಿಯವರು ನಿಧನರಾಗಿದ್ದಾರೆ.